ಸರ್, ಇವತ್ತು ಉಪಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ತುಮಕೂರು ಜಿಲ್ಲೆ ಜನಪ್ರತಿನಿಧಿಗಳು. ನೀವು ಮೊದಲಿಂದಲೂ ಆ ಒಂದು ಯೋಜನೆ ವಿರೋಧ ವ್ಯಕ್ತಪಡಿಸಿದ್ರಿ. ಇವತ್ತಿನ ಆ ಒಂದು ನಿರ್ಧಾರಕ್ಕೆ ಬದ್ಧನ ಹೇಗೆ? ನಾವು ಕೆಡಿಪಿ ಮೀಟಿಂಗ್ ಅಲ್ಲಿ ಮಾನ್ಯ ಪರಮೇಶ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡಿದ್ದು, ಇದರ ಮುಖ್ಯಮಂತ್ರಿಗಳ ಜೊತೆ ಈ ಸಭೆಯನ್ನ ಏರ್ಪಾಡು ಮಾಡಿ, ಮುಖ್ಯಮಂತ್ರಿಗಳು ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಕೂಡ ಯಾವಾಗಲೂ ಯೋಜನೆ ಆಗಿರೋದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಆಗಿರುವಂಥದ್ದು. ಅವರು ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಅಧ್ಯಕ್ಷತೆ ಆಗಿದ್ರೆ ಚೆನ್ನಾಗಿರೋದು. ಏನೋ ಈಗ ನಮ್ಮ ಉಪಮುಖ್ಯಮಂತ್ರಿಗಳು ಭಾವಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಆ ಯೋಜನೆ ಮಾಡಲೇಬೇಕು ಅಂತ ಹಠ ಇಟ್ಕೊಂಡು ಕೂತಿದ್ದಾರೆ. ವಿಶೇಷವಾಗಿ ಅದು ರಂಗನಾಥ್ ಅವರಿಗೆ ಸ್ವಲ್ಪ ಅನುಕೂಲ ಮಾಡಬೇಕು ಅಂತ ಹೇಳಿ. ನಮ್ದೇನು ವಿರೋಧ ಇಲ್ಲ, ನಮ್ ಕುಣಗಲ್ ನೀರು ಕೊಡೋದಕ್ಕೆ ಏನು ತಕರಾಲಿಲ್ಲ, ಮಾಗಡಿ ಕೊಡೋಕ್ಕೂ ಏನು ತಕರಾಲಿಲ್ಲ. ಒಂದೇ ನಮ್ ತಕರಾಲಿರೋದು ಕಟ್ ರೂಟು ಕಳ್ ರೂಟಲ್ಲಿ ತಗೊಂಡೋಗ್ಬೇಡಿ. ರಾಜಮಾರ್ಗದಲ್ಲಿ ಏನು ನಾಲೆ ಇದೆ ಆ ನಾಲೆ ಮುಖಾಂತರ ತಗೊಂಡೋಗಿ ಈಗ ಮಾಡಿರುವಂತ ಯೋಜನೆ ಏನಿವತ್ತು 34.5 ಕಿಲೋಮೀಟರ್ ಎಕ್ಸ್ಪ್ರೆಸ್ ಕ್ಯಾನಲ್ ಅಂತ ಏನ್ ಮಾಡಿದ್ರ ಆ ಯೋಜನೆಗೆ ಅದು ಅವೈಜ್ಞಾನಿಕವಾಗಿದೆ ಅಂತೇಳಿ ನಾವು ವಿರೋಧ ಮಾಡಿದ್ದೇವೆ. ನಾವಲ್ಲ, ಇಡೀ ತುಮಕೂರು ಜಿಲ್ಲೆಯ 8 ತಾಲೂಕಿನ ಜನ ಇದನ್ನ ವಿರೋಧ ಮಾಡಿದ್ದಾರೆ. ಈ ಯೋಜನೆ ಮಾಡೋದ್ರಿಂದ ಮುಂದೆ 8 ತಾಲೂಕುಗಳಿಗೆ ಹೇಮಾವತಿ ನೀರು ಯಾವುದೇ ಕಾರಣಕ್ಕೆ ಸಿಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದೇವೆ. ಇವತ್ತು ಕೂಡ ನೇರವಾಗಿ ಅದನ್ನ ಸಭೆಯಲ್ಲಿ ಹೇಳ್ತೇವೆ. ನಾವು ಮೂಲ ಯೋಜನೆ ಬಿಟ್ಟು ನೀವು ಮೂಲ ಯೋಜನೆ ಮುಖಾಂತರ ಮಾಗಡಿಗಾರು ತಗೊಂಡೋಗಿ, ಚನ್ನಪಟ್ಟಣಕ್ಕಾರು ತಗೊಂಡೋಗಿ, ರಾಮನಗರಕ್ಕಾರು ತಗೊಂಡೋಗಿ ನಾಲೆ ಮುಖಾಂತರನೇ ನೀರು ಹೋಗ್ಬೇಕು ಅನ್ನೋದು ನಮ್ಮ ರೈತರದ್ದು ಆಗ್ರಹ, ನಮ್ದು ಆಗ್ರಹ. ಇಡೀ ತುಮಕೂರು ಜಿಲ್ಲೆಯ ಪರಮೇಶ್ವರ್ ಅವ್ರದ್ದು, KN ರಾಜಣ್ಣ ಅವ್ರದ್ದು, ಮತ್ತೆ ಎಲ್ಲಾ ಕೃಷ್ಣಪ್ಪನವ್ರದ್ದು, ಜ್ಯೋತಿ ಗಣೇಶ್ ಅವ್ರದ್ದು, ಸುರೇಶ್ ಬಾಬು ಅವ್ರದ್ದು, ಎಲ್ಲರದು ಇದೇ ಆಗ್ರಹ ಇದೆ. ಕುಣಿಗಲ್ ಭಾಗದಲ್ಲೂ ಕೂಡ ಒಂದು ಕಾಮಗಾರಿ ಫಿನಿಶ್ ಮಾಡಿದ್ದಾರೆ ಮಾಗಡಿಗೆ ತಗೊಂಡೋಗೋದಕ್ಕೆ. ಈಗ ನೀವು ನೋಡಿದ್ರೆ ಇಲ್ಲಿ ನ್ಯಾಚುರಲ್ ಆಗಿ ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ನ್ಯಾಚುರಲ್ ಆಗಿ ತಗೊಂಡೋಗ್ಬೇಕು. ಅದು ಮೂಲ ಯೋಜನೆನ ಯಾವತ್ತೂ ವಿನ್ಯಾಸನ ಹಾಳು ಮಾಡಬಾರ್ದು. ಅದಕ್ಕೆ ಕಳ್ಳ ಮಾರ್ಗದಲ್ಲಿ ನೀರು ತಗೊಳೋದಕ್ಕೆ ನಮ್ಮ ರೈತರು ವಿರೋಧ ಇದೆ. ಕುಣಿಗಲ್ ರಂಗನಾಥ್ ಅವ್ರನ್ನ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಬಾಲಕೃಷ್ಣ ಅವ್ರಿಗೆ, ರಂಗನಾಥ್ ಅವ್ರಿಗೆ ಹೇಳೋ ಅಭಿಪ್ರಾಯ ಇದೆ. ರಂಗನಾಥ್ ಅವರು ಒಬ್ಬರು ಪವರ್ಫುಲ್ ಸಚಿವರ ಸಂಬಂಧಿಕರು, ಅವರು ಆತ್ಮೀಯರು, ಸದ್ಯ ರಕ್ತ ಸಂಬಂಧಿಕರು. ಯಾರಿಗೆ? ಡಿ ಕೆ ಶಿವಕುಮಾರ್ ಅವರ ಹೆಂಡತಿಯವರ ತಂಗಿಯನ್ನೇ ರಂಗನಾಥ್ ಅವರು ಮದುವೆ ಆಗಿರೋದು. ಅದರಿಂದ ಅವರು ಶಕ್ತಿಶಾಲಿ ಆಗಿದ್ದಾರೆ. ಅವ್ರ್ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು? ಮುಂದೆ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗುವಂತವ್ರು ಡಿ ಕೆ ಶಿವಕುಮಾರ್ ಅವರು ಇನ್ನು ಒಂದು 6 ತಿಂಗಳಿಗೆ. ಅದರಿಂದ ಅವರು ಮನಸ್ಸು ಮಾಡಿದ್ರೆ ಒಂದು ದಿನಕ್ಕೆ ಕೆಲಸ ಆಗುತ್ತೆ. ಈಗ ಕುಣಿಗಲ್ಗೆ ನೀರು ಕೊಡ್ಲೇಬೇಕು ಅಂತ ಹೇಳಿದ್ರೆ ಕಾವೇರಿ ಬೇಸಿನಿಂದ ತರಬಹುದು. ಯಾವಾಗ ಚನ್ನಪಟ್ಟಣದವರು ಕಾವೇರಿ ಬೇಸಿನಿಂದ ತಗೊಂಡು ಹೋಗಿದ್ದಾರೆ. ಈಗ ಎತ್ತಿನೊಳ್ಳೆ ನೀರು ಹೋಗ್ತಾ ಇದೆ ಮಾರ್ಕನಹಳ್ಳಿ, ಮತ್ತೆ ಮಾರ್ಕನಹಳ್ಳಿಗಲ್ಲ, ಇದು ನಮ್ಮ ಶಿಂಷಾ ಚಾನೆಲ್ ಒಂದ್ ಕಡೆ ಜಾಯಿನ್ ಆಗುತ್ತೆ ಚನ್ನಪಟ್ಟಣ ಹತ್ರ, ಮಂಚಿನ ಬೆಲೆನೇ ಎಲ್ಲೋ. ಆ ಮಂಚಿನ ಬೆಲೆ ನೀರು ಹೋಗ್ತಿದೆ ನೆಲಮಂಗಲ ಮಾರ್ಗವಾಗಿ. ಅಲ್ಲಿಂದನೇ ಒಂದು ಅರ್ಧ TMC ನೀರನ್ನ ಕುಣಿಗಲ್ಗೆ ತಗೊಳ್ಬಹುದು. ಈಗ ಅವ್ರದೇ ನೀರಾವರಿ ಸಚಿವರು ಮತ್ತೆ ಡೆಪ್ಟಿ CM ಇರೋದ್ರಿಂದ ಬಹಳ ಸುಲಭವಾಗಿ ಕುಣಿಗಲ್ಗೆ ನ್ಯಾಯ ಕೊಡಬಹುದು. ಅದರಿಂದ ನಾನು ರಂಗನಾಥ್ ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಕೆಲಸ ಮಾಡಬೇಕು? ಅವ್ರಿಗೆ ನೀರು ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಮಾರ್ಗಗಳಿಂದ ನೀರು ತಗೊಳ್ಳೋದಕ್ಕೆ ಅವಕಾಶ ಇದೆ, ಅದನ್ನ ತಗೊಳ್ಳಿ ಅಂತ ಹೇಳಿ ನಾವು ಸಜೆಷನ್ ಕೊಡ್ತೀವಿ. ಇದನ್ನು ಹೊರಪಡಿಸಿದ್ರೆ ನೀವು ಬಿಜೆಪಿ ಹಿರಿಯ ಶಾಸಕ MLC ರವಿಕುಮಾರ್ ಅವರು CS ಬಗ್ಗೆ ಆಡಿದ ಸಾರ್ವಜನಿಕವಾಗಿ ಮತ್ತೆ ಸರ್ಕಾರಿ ನೌಕರರು ಎಲ್ಲರೂ ಕೂಡ ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು DYSP ಅವ್ರನ್ನ ಒಂದು. ಆಮೇಲೆ ಇನ್ನೊಬ್ರು IAS ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಅವ್ರ ಪಕ್ಕ ಕೂತವ್ರೆ ಅಂತ ಹೇಳಿ ಮೇಲೆ ಎದೋಳು ಆಚೆ ನಡಿ ಅಂತ IAS ಆಫೀಸರ್ಗೆ ಹೇಳಿದ್ರು. ಹಂಗೇಳಿ ರವಿಕುಮಾರ್ ಮಾತಾಡೋದು ಸರಿನಾ? ಸರಿ ಇಲ್ಲ. ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಆಫೀಸರ್ಗಳನ್ನ, IAS ಆಫೀಸರ್ ಇರಲಿ, KS ಆಫೀಸರ್ ಇರಲಿ, ಯಾವುದೇ ಸಿಕ್ಕ ಗುಮಾಸ್ತಾ ಇರಲಿ, ನಾವು ಅವ್ರನ್ನ ಗೌರವವಾಗಿ ನಡ್ಕೋಬೇಕು. ಕೋಪದಲ್ಲಿ ಮಾತಾಡಿ ಈ ತರ ಗೊಂದಲಗಳನ್ನ ಯಾರು ಸೃಷ್ಟಿ ಮಾಡ್ಕೋಬಾರ್ದು. ರವಿಕುಮಾರ್ ಅವರು ತಪ್ಪಾಡಿದ್ರೆ ಖಂಡಿತ ತಪ್ಪೇ. ಅದಕ್ಕೆ ಅವರು ಏನು ಅದಕ್ಕೆ ವಿಶ್ಲೇಷಣೆ ಕೊಡ್ತಾರೆ ಅವ್ರು ಕೊಡಬೇಕು. ನಾವ್ ಹೇಳ್ಕೊಟ್ಟು BJP ಹೇಳ್ಕೊಟ್ಟು ಮಾಡ್ತಿರೋದಲ್ಲ. ರವಿಕುಮಾರ್ ತಪ್ಪಾದ್ರೆ ನಾನು ಖಂಡಿಸ್ತೀನಿ ಅದನ್ನು.